ನಿರ್ದೇಶನ ಒಂದು ಬಹಳ ದೊಡ್ಡ ಜವಾಬ್ದಾರಿ. ನೀವು 3 ತಲೆಮಾರಿನ ವಿಚಾರ ಹೇಳಿದ್ರಿ. ನಿಮ್ಮ ತಾಯಿಗೆ ನಿರ್ದೇಶನ ಮಾಡಿದ್ದು, ಮಗನಿಗೆ ನಿರ್ದೇಶನ ಮಾಡಿದ್ದು, ಆ ಅನುಭವ ಹೇಗಿತ್ತು ಅಂತ? ಇಲ್ಲ, ನನಗದೇನು ಹೊಸ್ತು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ನಾವು 3 ಜನ ಮುಂಚೆನೂ ಸ್ಕ್ರೀನ್ ಹಂಚ್ಕೊಂಡಿದ್ದೀವಿ ನಮ್ಮ ಯೂಟ್ಯೂಬ್ ಶೋ ಇದು ವಿಡಿಯೋಗಳಲ್ಲಿ. ಬಟ್ ಒಂದು ವಿಶೇಷತೆ ಏನು ಅಂದರೆ, ಇದು ಸಿನಿಮಾ ಆಗಿರೋದ್ರಿಂದ, ದೊಡ್ಡ ಟ್ಯಾಬ್ಲಾಯ್ಡ್ ಆಗಿರೋದ್ರಿಂದ ಅಲ್ಲಿದ್ದಂತಹ ಒಂದಷ್ಟು ಆಮೇಲೆ ಅವ್ರಿಗೆ ಆ ಕ್ಯಾರೆಕ್ಟರೈಸೇಷನ್ನ ಮಂದಟ್ಟು ಮಾಡಿಸ್ಬೇಕಾಗಿತ್ತು, ಎಸ್ಪೆಷಲಿ ನನ್ನ ಮಗನಿಗೆ, ಟು ಮೇಕ್ ಹಿಮ್ ಬಿಲೀವ್ ದಟ್ ಹೀ ಈಸ್ ಅ ಸ್ಪಿರಿಟ್. ಸೊ ಆ ರೀತಿ ಆಡೋದು ಇದೆಲ್ಲ ಇಟ್ ವಾಸ್ ಅ ಗುಡ್ ಲರ್ನಿಂಗ್ ಪ್ರೋಸೆಸ್ ಆ್ಯಸ್ ವೆಲ್ ಆಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಟನೆಯಲ್ಲಿ ನಿಮ್ಮದು ನಾವು ನೋಡಿದ್ದೀವಿ, ಯಶಸ್ಸನ್ನು ನೋಡಿದ್ದೀವಿ. ಜೊತೆಗೆ ನಿರ್ದೇಶನದ ವಿಚಾರ ಬಂದಾಗ ಏನು ಚಾಲೆಂಜಸ್ ತಮಗೆ ಕಂಡು ಬರುತ್ತೆ ಅಂತ? ಅಂದರೆ ಕತೆ ನಂದೇ ಆಗಿರೋದ್ರಿಂದ ಆ ಕತೆ ಬೇಕಾಗಿರುವಂತಹ ಏನಂತಾರೆ ಜಸ್ಟಿಸ್ ನಾನು ಮಾಡಬೇಕಾಗುತ್ತೆ. ಆ್ಯಂಡ್ ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಒಂದು ಕ್ಲೈಮ್ಯಾಕ್ಸಲ್ಲಂತೂ ಒಂದು 30-40 ಜನ ಆರ್ಟಿಸ್ಟ್ಗಳಿರ್ತಾರೆ. ಇವರೆಲ್ಲ ಇರಬೇಕಾದ್ರೆ ನಾವು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡೋದು? ಆ್ಯಂಡ್ ದೆರ್ ಇಸ್ ಸೋ ಮಚ್ ಆಫ್ ಕನ್ಫ್ಯೂಷನ್ಸ್, ದೆರ್ ಇಸ್ ಟೂ ಮಚ್ ಆಫ್ ಮೂಮೆಂಟ್ಸ್. ಸೊ ಯು ಹ್ಯಾವ್ ಟು ಕೀಪ್ ಯಾರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳ್ಬಿಡ್ತಾ ಇದ್ದೆ, ನಾನು ದಯವಿಟ್ಟು ನೀವು ಎಲ್ಲೆಲ್ಲಿ ನಿಂತಿದ್ದೀರಾ ನೀವೇ ನೆನ್ಪಿಟ್ಕೊಳ್ಳಿ, ನನಗೆ ನೆನಪಿರಲ್ಲ ಅಂತ. ಸೊ ದೇ ವಿಲ್ ನೋ ದ್ಯಾಟ್, ಅವ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ದಟ್ ವಾಸ್ ವೆರಿ ಚಾಲೆಂಜಿಂಗ್. ಬಟ್ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಏನಿದೆ, ಕ್ಲೈಮ್ಯಾಕ್ಸು ಸೆಕೆಂಡ್ ಹಾಫ್ ಇಟ್ ಸೆಲ್ಫ್ ಇಸ್ ಒಂಥರ ಅಷ್ಟು ಕ್ಲೈಮ್ಯಾಕ್ಸ್ವರೆಗೂ ಹೋಗುತ್ತೆ. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ಬಟ್ ನೋ, ವೆನ್ ಐ ಸಿ ದಟ್ ಎಂಡ್ ರಿಸಲ್ಟ್ ಇನ್ ದ ಸ್ಕ್ರೀನ್, ಒಂದು ರೀತಿಯಾದಂಥ ಸಮಾಧಾನ. ಈಗ ಒಂಥರ ಸದಾವಕಾಶ ಅಂತ ಅನ್ಬೇಕು, ಯಾಕಂದರೆ ಹೊಸ ರೀತಿಯ ಕಾನ್ಸೆಪ್ಟ್ಗಳು ಬಂದಂಗೆ ಯಶಸ್ಸನ್ನು ಕಾಣ್ತಾ ಇದೆ. ಜನ ಅದನ್ನು ಭಾಳ ಉತ್ತಮವಾಗಿ ನಾವು ರಿಸೀವ್ ಮಾಡೋದನ್ನು ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಎಂಥ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಮೊದಲ ನಿರ್ದೇಶನ ಚಿತ್ರಕ್ಕೆ? ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದು ಒಂದೇ ಒಂದು, ಜನರನ್ನ ನಗಬೇಕು ಅನ್ನೋದಷ್ಟೇ. ನಾನು ಜನರನ್ನ ನಗಿಸಿದ್ರೆ ಅದೇ ನನಗೆ ಸ್ಯಾಟಿಸ್ಫ್ಯಾಕ್ಷನು. ಜನ ನಗಲಿಲ್ಲ ಅಂದರೆ ನನ್ನ ವೃತ್ತಿಗೆ ನಾನು ಸರಿಯಾಗಿ ಜಸ್ಟಿಫೈ ಮಾಡಿಲ್ಲ ಅನ್ನೋ ರೀತಿಲಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನನ್ನ ಸಿನಿಮಾ ಜನರನ್ನ ನಗಿಸುತ್ತೆ ಅಂತ. ಅವ್ರು ಖುಷಿ ಪಡ್ತಾರೆ. ಯಾಕಂದರೆ 2 ಗಂಟೆ 25 ನಿಮಿಷ ಸಿನಿಮಾ ಆಯಿತು. ಅದರಲ್ಲಿ ಯಾವ್ದು ಸಿನಿಮಾಗೆ ಪೂರಕವಾಗಿಲ್ಲ, ಯಾವ್ದು ಬೇಡ, ನಿರ್ದಾಕ್ಷಿಣ್ಯವಾಗಿ ಅದನ್ನು ಕಿತ್ತಾಕಿದ್ದೀನಿ. ಬೇಡವೇ ಬೇಡ ಅಂತ ಇಲ್ಲ. ಇವಾಗ 2 ಅವರ್ 10 ನಿಮಿಷಕ್ಕೆ ತೊಗೊಂಬಂದಿದ್ದೀನಿ ಸಿನಿಮಾ. ಸೊ ಬಂದು ಕೂತ್ಕೊಂಡು ಸೆಟ್ಲ್ ಆಗೋ ಅಷ್ಟರಲ್ಲಿ ಇಂಟರ್ವೆಲ್ಲು, ಪಾಪ್ಕಾರ್ನ್ ಮುಗಿಸೋ ಅಷ್ಟರಲ್ಲಿ ಸಿನಿಮಾ ಮುಗಿಯುತ್ತೆ. ಸೊ ಯು ವಿಲ್ ನಾಟ್ ಹ್ಯಾವ್ ದಟ್, ಅಯ್ಯೋ ಇನ್ನೂ ಎಷ್ಟೊತ್ತು, ಅಯ್ಯೋ ಟೈಮ್ ಆಗೋಯ್ತಾ, ಇನ್ನೂ ಯಾವಾಗ ಕ್ಲೈಮ್ಯಾಕ್ಸ್, ಆ ಥರ ಅನ್ಸೋದು ಸಾಧ್ಯನೇ ಇಲ್ಲ. ಆ್ಯಂಡ್ ನಾನು ಹೇಳೋದೇನು ಅಂದರೆ, ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಕೊಳ್ಳೋದು ಕರೆಕ್ಟ್ ಅಲ್ವೇ ಅಲ್ಲ ಅಂತ ನನ್ನ ವಾದ. ನನಗೆ ಯಾರು ಕೇಳಿದ್ರು ನಾನು ಹೇಳೋದು ನನ್ನ ಸಿನಿಮಾಗೆ ಸಖತ್ತಾಗಿದೆ, ಅದ್ಭುತವಾಗಿದೆ ಅಂತ ಹೇಳೋದು ಇಟ್ಸ್ ಅಟರ್ ಒಂಥರ ವೆರಿ ರಾಂಗ್ ಅಂತ ನಾನು ಹೇಳೋದು. ಜನ ನೋಡಲಿ, ಜನ ಸಿನಿಮಾ ಹೇಗಿದೆ, ಚೆನ್ನಾಗಿದ್ರೆ ಹೊಗಳ್ಳಿ, ಚೆನ್ನಾಗಿಲ್ಲ ಅಂದರೆ ತಿದ್ಕೋತೀನಿ, ನೋಡೋಣ. GST ಹೆಸರೇ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಹೆಸರು ಹೇಗೆ ಹೊಳೆದಿದ್ದು? ಟ್ರಬಲ್ ಅದರಲ್ಲಿದೆ ಅಂತಾನೆ? ಇಲ್ಲ, ಅದರಲ್ಲಿ ವಿ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಲೈಕ್ ಗೋಸ್ಟ್. ಅಂದರೆ ಫಸ್ಟ್ ನಮಗೆ ಅನಿಸಿದ್ದು ಏನಂದರೆ ಎಲ್ರಿಗೂ ರಿಲೇಟ್ ಆಗಬೇಕು. ಆ್ಯಂಡ್ ಇದೇನಿದು ಅಂತ ಒಂದು ತಲೆಗೆ ಹುಳ ಬಿಟ್ಕೋಬೇಕು ಅಂತ. ಫಸ್ಟ್ ವಿ ಥಾಟ್ ಆಫ್ LPG. ಸೊ ಎಲ್ ಸಮಥಿಂಗ್, P ಸಮಥಿಂಗ್, G ಗೋಸ್ಟ್. ಸೊ ಸಮಥಿಂಗ್ ಲೈಕ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಫಾರ್ ಗೋಸ್ಟ್, LPG ಅಂತ. ಯಾಕೋ ಕಾಯಿನ್ ಆಗ್ತಾ ಇಲ್ವಲ್ಲ, ಬೇಡ ನೆಕ್ಸ್ಟ್ ಇನ್ ಯಾವುದು ಕಾಮನ್ನು ವಿಚ್ ಎವ್ರಿಬಡಿ ಕ್ಯಾನ್ ರಿಲೇಟ್ ಅಂತ ಬಂದಾಗ, ಸಮಥಿಂಗ್ ಟು ಸ್ಟಾರ್ಟ್ ವಿತ್ G ಅಂದಾಗ GST ಬಂತು. GST ಬಂದ ತಕ್ಷಣ ಐ ಸೆಡ್ ಓಕೆ ಫೈನ್, GST ಏನು ಮಾಡೋದು, ನನ್ನ ಸಿನಿಮಾದಲ್ಲಿ ಕರೆಕ್ಟಾಗಿದೆ ಇದು ಎಲ್ಲ, ಓಕೆ ಲೆಟ್ಸ್ ಕಾಲ್ ಇಟ್ ಗೋಸ್ಟ್ ಇನ್ ಟ್ರಬಲ್. ಮ್ಯಾಚ್ ಆಗೋಯ್ತು. ಇವಾಗ ಕ್ಯಾಂಪೇನಿಂಗ್ ನಾವು ಮಾಡ್ತಾ ಇರೋದು GST ಗೋ ಸಿ ಇನ್ ಥಿಯೇಟ್ರ್ ಅಂತ. ಥಿಯೇಟ್ರಿಗೆ ಬಂದಮೇಲೆ ಗೋಸ್ಟ್ ಇನ್ ಟ್ರಬಲ್ ಗೊತ್ತಾಗುತ್ತೆ. ಯಾವತ್ತು ಹೋಗಬೇಕು, ಏನು ನಿರೀಕ್ಷೆ ಇದೆ? ನವೆಂಬರ್ 28. ದಯವಿಟ್ಟು ರಜಾ ಹಾಕಿ ನನ್ನ ಜೊತೆ ಬಂದು ಪಿಕ್ಚರ್ ನೋಡಿ ಪ್ಲೀಸ್. ಬೇಕಂದರೆ ನಿಮ್ಮ CEO ಗೆ ಕೇಳ್ಬಿಡ್ತೀನಿ, ಎಲ್ಲರಿಗೂ ರಜಾ ಕೊಡಿಸ್ಬಿಡಿ ಸರ್, ನಾನು ಪಿಕ್ಚರ್ ನೋಡಬೇಕು ಅಂತ. ನವೆಂಬರ್ 28. ವಂಡರ್ಫುಲ್. ನಿಮಗೆ ಯಶಸ್ಸು ಸಿಗಲಿ, ನಿರ್ದೇಶನದಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಎಸ್, ನವೆಂಬರ್ 28ಕ್ಕೆ ಬರ್ತಾ ಇದೆ GST. ನೋಡಿ ನಗಿಸಕ್ಕೆ, ಅದರಲ್ಲೂ ನಗಿಸ್ತಾ ನಮ್ಮೆಲ್ಲರನ್ನ ರಂಜಿಸಿದಂತಹ ಸೃಜನ್ ಲೋಕೇಶ್ ಅವರು ನಿರ್ದೇಶನದ ಮೂಲಕ ರಂಜಿಸೋದಕ್ಕೆ ಅಣಿಯಾಗ್ತಾ ಇದ್ದಾರೆ. ಎಕ್ಸ್ಪೋದಲ್ಲೂ ಕೂಡ ನಮ್ಮೊಂದಿಗೆ ಜೊತೆಯಾಗಿ ಇದಕ್ಕೆ ಬಲ ತುಂಬಿದ್ದಾರೆ. ಕ್ಯಾಮರಾಮನ್ ಸಂಜಯ್ ಜೊತೆ ಪ್ರತಿಮಾ ಭಟ್, TV9 ಬೆಂಗಳೂರು.